ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ. ನಾನು ನಿಮಗೆ ನೋಡಿಸೋದು ಒಂದು ಆಕ್ಸಿಡೆಂಟ್ ಬಗ್ಗೆ. ಪ್ಲೀಸ್ ಯಾರು ಅಷ್ಟೇ ರ್ಯಾಶ್ ಡ್ರೈವ್ ಮಾಡಬೇಡಿ. ನಾನು ಈಗ ನಿಮ್ಗೆ ನೋಡಿಸೋದು ಒಂದು ಟೂ ವೀಲರು ಒಂದು ಎಮ್ಮೆಗೆ ಆಕ್ಸಿಡೆಂಟ್ ಮಾಡಿರೋದು. ಆಕ್ಸಿಡೆಂಟ್ ಮಾಡಿರೋರಿಗೆ ಯಾವುದೇ ರೀತಿ ದೊಡ್ಡ ದೊಡ್ಡ ಗಾಯಗಳಾಗಿಲ್ಲ, ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ ಅಷ್ಟೇ. ಅದಕ್ಕಾಗಿ ಯಾರು ರ್ಯಾಶ್ ಡ್ರೈವ್ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಾಣ ಒಂದು ಪ್ರಾಣಿಗಳ ಪ್ರಾಣ ಮತ್ತು ಬೇರೆಯವರ ಪ್ರಾಣ ನಿಮ್ಮ ಮೇಲೆ ಆಧಾರ ಆಗಿರುತ್ತೆ, ಮತ್ತು ನಿಮ್ಮ ಮೇಲೆ ನಿಮ್ಮ ಕುಟುಂಬ ಸಹ ಆಧಾರ ಆಗಿರುತ್ತೆ. ಪ್ಲೀಸ್ ನೋಡಿ, ಆದರೆ ಅವ್ನ ಹಾಸ್ಪಿಟ್ಲಿಗಾದರೂ ಕರ್ಕೊಂಡೋಗಿ ವಾಸಿ ಮಾಡಿಸ್ಬೋದು, ಬಟ್ ಪ್ರಾಣಿಗಳ ಆ ಥರ ಅಲ್ಲ. ಈ ವಿಡಿಯೋ ತುಂಬ ಕೇರ್ಫುಲ್ಲಾಗಿ ನೀವು ಡ್ರೈವ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಎಮ್ಮೆ ನೋಡೋಣ. ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಿದ್ದಿದೆ ಎಮ್ಮೆ ಅಂದ್ಬಿಟ್ಟು. ಅವರು ಹೊಡೆದಿರೋ ಹೊಡೆತಕ್ಕೆ ಒಂದು ಸೈಡ್ ಬಂದು ಬಿದ್ದಿದೆ. ಅದು 8 ತಿಂಗಳ ಗರ್ಭಿಣಿ ಅಂತೆ, ಹೊಟ್ಟೆಯಲ್ಲೇ ಮಗು ತೀರೋಗಿದೆ ಪಾಪ. ನೋಡಿ ಫ್ರೆಂಡ್ಸ್, ಅಲ್ಲಿ ಯಾವ ರೀತಿ ಮಾರ್ಕ್ ಸಹ ಇದೆ ನೋಡಿ. ಪಾಪ ಅದ್ರ ನೋವು ಯಾವ ರೀತಿ ಹೇಳ್ಕೊಳಕ್ಕಾಗುತ್ತೆ. ಅದು ದಯವಿಟ್ಟು ಯಾರು ಅಷ್ಟೇ ಡ್ರೈವ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ. 10 ನಿಮಿಷ 15 ನಿಮಿಷ 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ. ನಿಮ್ಮ ಫ್ಯಾಮ್ಲಿ ಸಹ ನಿಮಗಾಗಿ ವೆಯ್ಟ್ ಮಾಡ್ತಾ ಇರುತ್ತೆ, ಮತ್ತು ಬೇರೆಯವ್ರ ಫ್ಯಾಮ್ಲಿ ಸಹ ಅವ್ರಿಗೆ ವೆಯ್ಟ್ ಮಾಡ್ತಾ ಇರುತ್ತೆ. ಇಂಥ ಮೂಕ ಪ್ರಾಣಿಗಳು ಸಹ ಅವುಗಳ ನೋವುಗಳು ಹೇಳ್ಕೊಳಕ್ಕಾಗ್ದಿರ ಅವು ಸಹ ಸಫರ್ ಆಗ್ತವೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು, ಯಾವ ರೀತಿ ಬ್ಲಡ್ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಪಾಪ ಅದ್ರ ಹೊಟ್ಟೆ ನೋಡಿ ಎಷ್ಟು ಊತ ಬಂದಿದೆ. 2 ಗಂಟೆ ಅಷ್ಟೇ ಆಗಿರೋದು ಆಕ್ಸಿಡೆಂಟ್ ಆಗಿ. ನೋಡಿ ಯಾವ ರೀತಿ ಊತ ಬಂದಿದೆ ಅಂದ್ಬಿಟ್ಟು. 9 ಗಂಟೆಗೆ ಆಕ್ಸಿಡೆಂಟ್ ಆಗಿರೋದು, ಈಗ 11 ಗಂಟೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಲೈಟ್ ಆನ್ ಮಾಡ್ಕೊಂಡು ನೋಡ್ತಿದ್ದಾರೆ ಪಾಪ. ನೋಡಿ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್? ಆದಷ್ಟು ಈ ವಿಡಿಯೋ ನೋಡ್ಬಿಟ್ಟಾದರೂ ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಡ್ರೈವ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಮತ್ತು ಪ್ರಾಣಿಗಳ ಮೇಲೆ ಒಂದು ಸ್ವಲ್ಪ ಆದರೂ ದಯೆ ನೋಡಿಸ್ತೀರಾ ಅಂದ್ಕೊಂಡಿದ್ದೀನಿ. ನೈಟ್ ಟೈಮು ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಫ್ ನೀವು ಉಳಿಸ್ಕೊಳ್ಳಿ, ಮತ್ತು ಇನ್ನೊಬ್ರ ಲೈಫ್ ಸಹ ಕಾಪಾಡಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಈಗ ಅದ್ರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವೇ ಸ್ವಲ್ಪ ತಿಳ್ಕೊಳ್ಳಿ. ಮುಂದೆ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಸಹ ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಾಲಿಗೆಲ್ಲ ಬಿದ್ದಿರೋ ಏಟಕ್ಕೆ ತುಂಬ ಗಾಯಗಳಾಗಿದ್ದಾವೆ, ತುಂಬ ಬ್ಲಡ್ ಹೋಗಿದೆ. ತುಂಬ ವೆಹಿಕಲ್ಸು ನಿಲ್ಲಿಸಿ ನೋಡ್ತಾನೆ ಇದ್ದಾವೆ. ನೋಡಿ ಇಲ್ಲೆಲ್ಲ ಯಾವ ರೀತಿ ಬಿದ್ದಿದೆ ಅಂದ್ಬಿಟ್ಟು. ಬ್ಯಾಕ್ ಸೈಡ್ ಒಮ್ಮೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ನೋಡಿ ಯಾವ ಥರ ಡ್ರೈವ್ ಮಾಡಿರ್ತಾರೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಆ ಡ್ರೈವ್ ಮಾಡಿರೋರಂತೂ ಏನು ಪ್ರಾಬ್ಲಮ್ ಆಗಿಲ್ಲ, ಅವರೇನೋ ಸೇಫ್ ಆಗಿದ್ದಾರೆ. ಬಟ್ ಈ ಎಮ್ಮೆ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಪಾಪ. ಇದನ್ನು ಸಾಕೋದಕ್ಕೂ ಆಗಲ್ಲ, ಇನ್ನೇನು ಮಾಡ್ತಾರೋ ಅಂದ್ಬಿಟ್ಟು ನಿಮ್ಮ ಊಹಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಪ್ಲೀಸ್ ಇನ್ನು ಮುಂದೆ ಆದ್ರೂ ನೀವು ಫುಲ್ಲಾಗಿ ಡ್ರೈವ್ ಮಾಡಿ. ನೋಡಿ ಎಷ್ಟೊಂದು ವೆಹಿಕಲ್ಸು ಇದನ್ನು ನಿಂದು ನೋಡ್ತಿದ್ದಾವೆ ಅಂದ್ಬಿಟ್ಟು. ಇದೇ ಜಾಗದಲ್ಲಿ ಮನುಷ್ಯರು ಇದ್ದಿದ್ರೆ ಯಾವ ರೀತಿ ಇತ್ತು ಪರಿಸ್ಥಿತಿ, ಈಗ ಯಾವ ರೀತಿ ಇದೆ ನೀವೇ ನೋಡಿ ಫ್ರೆಂಡ್ಸ್. ಮನುಷ್ಯ ಆಗಿದ್ರೆ ಯಾವ ಬೇಕೋ ಆ ಹಾಸ್ಪಿಟ್ಲಿಗೆ ಹೋಗ್ತಿದ್ದ, ಮೂಕ ಪ್ರಾಣಿ ಅದೇ ರೀತಿ ಅಲ್ವಲ್ಲ ಪಾಪ. ಪ್ಲೀಸ್ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ. ರ್ಯಾಶ್ ಡ್ರೈವಿಂಗ್ ಅಲ್ಲದೇ ಇದ್ರೇನು ನೀವು ನೈಟ್ ಟೈಮ್ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಸೆಂಡ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ರ್ಯಾಶ್ ಡ್ರೈವಿಂಗ್